ನಮ್ಮ ಲೈಫಲ್ಲಿ ನಡೆಯೋ ಘಟನೆಗಳೆಲ್ಲ ಬರೀ ಕೋಇನ್ಸಿಡೆನ್ಸಾ ಅಥವಾ ಇದೆಲ್ಲದರ ಹಿಂದೆ ಒಂದು ದೊಡ್ಡ ಸ್ಪಿರಿಚುವಲ್ ಪ್ಲಾನ್ ಇದೆಯಾ? ಬನ್ನಿ, ಈ ಒಂದು ಆಳವಾದ ಪ್ರಶ್ನೆಯ ಹಿಂದಿರೋ ರಹಸ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಶ್ನೆ ಇದೆಯಲ್ಲ, ಇದು ನಮ್ಮನ್ನ ನಮ್ಮ ಅಸ್ತಿತ್ವದ ಮೂಲಕ್ಕೆ ಕರ್ಕೊಂಡೋಗುತ್ತೆ. ನಮಗೆ ಸಿಗೋ ಖುಷಿ, ನಾವು ಅನುಭವಿಸೋ ನೋವು, ಇದೆಲ್ಲ ಸುಮ್ನೆ ರ್ಯಾಂಡಮ್ ಆಗಾಗುತ್ತಾ? ಅಥವಾ ನಮ್ಮ ಆತ್ಮದ ಜರ್ನಿಯ ಒಂದು ಭಾಗವಾಗಿ ಮೊದಲೇ ಡಿಸೈಡ್ ಆಗಿರುತ್ತಾ? ಇಲ್ಲ, ಪ್ರಾಚೀನ ಜ್ಞಾನ ಹೇಳೋ ಪ್ರಕಾರ ನಮ್ಮ ಜೀವನ ಅನ್ನೋದು ಆಕಸ್ಮಿಕಗಳ ಒಂದು ಸರಣಿ ಅಲ್ಲವೇ ಅಲ್ಲ. ಬದಲಿಗೆ ಅದು ತುಂಬಾನೇ ಕೇರ್ಫುಲ್ ಆಗಿ ಒಂದು ಉದ್ದೇಶ ಇಟ್ಕೊಂಡು ರಚಿಸಿರೋ ಒಂದು ಡಿವೈನ್ ಬ್ಲೂಪ್ರಿಂಟ್. ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು ಅಲ್ವಾ? ಆದ್ರೆ ಈ ಥಿಯರಿ ಪ್ರಕಾರ ನಮ್ಮ ಫ್ಯಾಮಿಲಿ, ನಮ್ಮ ಖುಷಿ, ನಮ್ಮ ದುಃಖ ಅಷ್ಟೇ ಯಾಕೆ, ನಮ್ಮ ಮುಂದೆ ಬರೋ ಚಾಲೆಂಜ್ಗಳ್ನ ಕೂಡ ನಮ್ಮ ಆತ್ಮವೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಂತೆ. ಅಂಡ್ ಈ ಆಯ್ಕೆ ಆಗಿರೋದು ನಾವು ಈ ಭೂಮಿಗೆ ಬರೋಕ್ಕೂ ಮುಂಚೆ. ಹಾಗಾದ್ರೆ ಈ ಆಯ್ಕೆಗಳೆಲ್ಲ ನಡೆಯೋದು ಎಲ್ಲಿ? ಹುಟ್ಟೋಕ್ಕೂ ಮುಂಚೆ ನಮ್ಮ ಆತ್ಮ ಎಲ್ಲಿರುತ್ತೆ? ಬನ್ನಿ, ಆ ಒಂದು ನಿಗೂಢ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋಣ. ಇದು ಟೈಮ್ ಮತ್ತು ಸ್ಪೇಸ್ಗೂ ಮೀರಿದ ಒಂದು ಜಾಗ. ಇಲ್ಲಿ ಫಿಸಿಕಲ್ ವರ್ಲ್ಡ್ನ ಯಾವುದೇ ರೂಲ್ಸ್ ಇಲ್ಲ. ಇರೋದು ಬರೀ ಪ್ಯೂರ್ ಕಾನ್ಷಿಯಸ್ನೆಸ್, ಅಂದ್ರೆ ಶುದ್ಧ ಪ್ರಜ್ಞೆ ಮತ್ತು ಎನರ್ಜಿ. ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರು ಇರ್ಬೋದು, ಆದ್ರೆ ಅದರ ಅರ್ಥ ಮಾತ್ರ ಒಂದೇ. ಈ ಜಾಗದಲ್ಲಿ ಆತ್ಮ ತನ್ನ ಒರಿಜಿನಲ್ ರೂಪದಲ್ಲೇ ಇರತ್ತೆ. ಅಂದ್ರೆ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ, ಭೇದಭಾವ ಇಲ್ಲ, ಇರೋದು ಒಂದೇ ಪರಿಪೂರ್ಣತೆ, ಒಗ್ಗಟ್ಟು ಮತ್ತು ಕಂಪ್ಲೀಟ್ ಅವೇರ್ನೆಸ್. ಅಷ್ಟೇ ಅಲ್ಲ, ತನ್ನ ಸಾವಿರಾರು ಜನ್ಮಗಳ ಜರ್ನಿಯ ಎಲ್ಲಾ ನೆನ್ಪುಗಳು ಅದರತ್ರ ಇರತ್ತೆ. ಸೊ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಪ್ರೀತಿ, ಶಾಂತಿ ಎಲ್ಲನೂ ಇದೆ. ಹಾಗಿದ್ರೂ ಅಂತಹ ಒಂದು ಜಾಗವನ್ನ ಬಿಟ್ಟು ಯಾಕೆ ಒಂದು ಆತ್ಮ ಕಷ್ಟ, ನೋವು, ಚಾಲೆಂಜ್ಗಳು ಇರೋ ಈ ಭೂಮಿ ಮೇಲೆ ಹುಟ್ಟಬೇಕು ಅಂತ ನಿರ್ಧಾರ ಮಾಡುತ್ತೆ? ನಿಜಕ್ಕೂ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಇದಕ್ಕೆ ಉತ್ತರ ಸಿಂಪಲ್ ಆದ್ರೂ ತುಂಬಾನೇ ಆಳವಾಗಿದೆ. ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಬೆಳವಣಿಗೆ. ನೋಡಿ, ನಿಂತ ನೀರು ಹೇಗೆ ಪಾಚಿ ಕಟ್ತೋ ಹಾಗೇನೆ ಹೊಸ ಹೊಸ ಅನುಭವಗಳು ಇಲ್ಲ ಅಂದ್ರೆ ಆತ್ಮದ ಪ್ರಜ್ಞೆ ಕೂಡ ನಿಂತೋಗತ್ತೆ. ಸೊ ಆ ವಿಕಾಸದ ಒಂದು ತುಡಿತ ಇದೆಯಲ್ಲ, ಅದೇ ಆತ್ಮವನ್ನ ಚಾಲೆಂಜ್ಗಳಿರೋ ಈ ಭೂಮಿಯ ಕಡೆಗೆ ಎಳೆದು ತರುತ್ತೆ. ಓಕೆ, ಭೂಮಿಗೆ ಬರಬೇಕು ಅಂತ ಡಿಸೈಡ್ ಆದ್ಮೇಲೆ ಆತ್ಮ ತನ್ನ ಲೈಫ್ನ ಬ್ಲೂಪ್ರಿಂಟ್ ಅನ್ನ ರೆಡಿ ಮಾಡುತ್ತೆ. ಇದನ್ನೇ ನಾವು ಆತ್ಮದ ರಹಸ್ಯ ಒಪ್ಪಂದ ಅಂತ ಕರೀಬಹುದು. ಈ ಪ್ಲಾನಿಂಗ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಫಸ್ಟು ಆತ್ಮ ತನ್ನ ಹಳೇ ಜನ್ಮಗಳನ್ನೊಮ್ಮೆ ರಿವ್ಯೂ ಮಾಡುತ್ತೆ. ಆಮೇಲೆ ತಾನಿನ್ನು ಕಲಿಬೇಕಾಗಿರೋ ಪಾಠಗಳು ಯಾವುದು ಅಂತ ಗುರುತಿಸುತ್ತೆ. ಈ ಟೈಮ್ನಲ್ಲಿ ಸ್ಪಿರಿಚುವಲ್ ಗೈಡ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಕೊನೆಗೆ ತನ್ನ ಪೇರೆಂಟ್ಸ್ ಯಾರು, ಯಾವ ಚಾಲೆಂಜ್ಗಳನ್ನ ಫೇಸ್ ಮಾಡಬೇಕು, ಯಾವ ತರಹದ ಪರಿಸ್ಥಿತಿಯಲ್ಲಿ ಹುಟ್ಟಬೇಕು ಅನ್ನೋದನ್ನೆಲ್ಲ ಸೇರಿಸಿ ಒಂದು ಬ್ಲೂಪ್ರಿಂಟ್ ಸೆಲೆಕ್ಟ್ ಮಾಡುತ್ತೆ. ಅಂಡ್ ಇದೆಲ್ಲವೂ ಒಂದು ಕಾನ್ಷಿಯಸ್ ಚಾಯ್ಸ್. ಅಂದ್ರೆ ನಮ್ಮ ಲೈಫ್ನ ಪ್ರತಿಯೊಂದು ಇಂಪಾರ್ಟೆಂಟ್ ವಿಷಯ ಕೂಡ ಈ ಪ್ರೀ ಬರ್ತ್ ಪ್ಲಾನ್ನ ಒಂದು ಭಾಗನೇ. ಯೋಚನೆ ಮಾಡಿ, ನಮ್ಮ ಪೇರೆಂಟ್ಸಿಂದ ಹಿಡಿದು ನಾವು ಎದುರಿಸೋ ಅತೀ ದೊಡ್ಡ ಚಾಲೆಂಜ್ವರೆಗೂ ಎಲ್ಲವೂ ನಮ್ಮ ಆತ್ಮದ ಬೆಳವಣಿಗೆಗೆ ಸಹಾಯ ಮಾಡೋಕೆ ಅಂತಾನೆ ಡಿಸೈನ್ ಆಗಿರುತ್ತೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಲೈಫ್ಗೆ ಬರೋ ಪ್ರತಿಯೊಂದು ಮುಖ್ಯವಾದ ರಿಲೇಷನ್ಶಿಪ್ಗೂ ಒಂದು ದೊಡ್ಡ ಉದ್ದೇಶ ಇರುತ್ತೆ. ಅಷ್ಟೇ ಯಾಕೆ, ನಮಗೆ ನೋವು ಕೊಡೋರು ಕೂಡ ನಮಗೆ ಕ್ಷಮೆಯಂತಹ ಒಂದು ಕಷ್ಟದ ಪಾಠವನ್ನ ಕಲ್ಸೋಕೆ ಅಂತಾನೆ ಒಪ್ಕೊಂಡು ಬಂದಿರೋ ಸೋಲ್ಮೇಟ್ಸ್ ಆಗಿರ್ಬೋದು. ಸರಿ, ಪ್ಲಾನ್ ರೆಡಿ ಆಯ್ತು. ಆದ್ರೆ ಭೂಮಿ ಮೇಲೆ ಬಂದ್ಮೇಲೆ ಅದು ಹೇಗ್ ವರ್ಕ್ ಆಗುತ್ತೆ? ಇಲ್ಲೇ ನೋಡಿ, ಕರ್ಮ ಮತ್ತು ಫ್ರೀ ವಿಲ್ ಅನ್ನೋ ಕಾನ್ಸೆಪ್ಟ್ ಬರೋದು. ಇದನ್ನ ಒಂದು ನಾಟಕಕ್ಕೆ ಕಂಪೇರ್ ಮಾಡ್ಬೋದು. ಕರ್ಮ ಅಂದ್ರೆ ನಮ್ಗೆ ಕೊಟ್ಟಿರೋ ಸ್ಕ್ರಿಪ್ಟ್, ಅಂದ್ರೆ ನಮ್ಮ ಲೈಫ್ನಲ್ಲಿ ಬರೋ ಸನ್ನಿವೇಶಗಳು. ಆದ್ರೆ ಫ್ರೀ ವಿಲ್ ಅಂದ್ರೆ ನಮ್ಮ ಆಕ್ಟಿಂಗ್, ಆ ಸನ್ನಿವೇಶಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋ ಚಾಯ್ಸ್. ನೋಡಿ, ಸ್ಕ್ರಿಪ್ಟ್ ಫಿಕ್ಸ್ ಆಗಿರಬಹುದು, ಆದ್ರೆ ಆಕ್ಟಿಂಗ್ ಮಾತ್ರ ಪೂರ್ತಿ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಸಾಮಾನ್ಯವಾಗಿ ಕರ್ಮ ಅಂದ್ರೆ ಪನಿಷ್ಮೆಂಟ್ ಅಥವಾ ರಿವಾರ್ಡ್ ಅಂತ ಅನ್ಕೋತೀವಿ, ಆದ್ರೆ ಅದು ತಪ್ಪು. ನಿಜ ಹೇಳ್ಬೇಕಂದ್ರೆ ಕರ್ಮ ಅನ್ನೋದು ಜಸ್ಟ್ ಕಾಸ್ ಅಂಡ್ ಎಫೆಕ್ಟ್ ಅಷ್ಟೇ. ಇದೊಂದು ಬ್ಯಾಲೆನ್ಸ್ ಮತ್ತೆ ಎಜುಕೇಷನ್ ಸಿಸ್ಟಮ್ ಇದ್ದಾಗೆ. ಓಕೆ, ಈ ಪ್ಲಾನ್ ಎಲ್ಲ ನಾವೇ ಹಾಕೊಂಡಿದ್ರೆ ನಮ್ಗೆ ಯಾಕೆದು ನೆನ್ಪಿಲ್ಲ? ಇದು ತುಂಬಾ ಸಹಜವಾದ ಪ್ರಶ್ನೆ. ಅದಕ್ಕೆ ಕಾರಣನೇ ಮರವಿನ ಮುಸುಕು. ಯೋಚನೆ ಮಾಡಿ, ಎಕ್ಸಾಮ್ ಪೇಪರ್ ಮೊದಲೇ ಗೊತ್ತಿದ್ರೆ ನಾವು ಪ್ರಾಮಾಣಿಕವಾಗಿ ಓದ್ತೀವಾ? ಇಲ್ಲ ಅಲ್ವಾ? ಹಾಗೇನೆ ಎಲ್ಲ ಮೊದಲೇ ಗೊತ್ತಿದ್ರೆ ನಾವು ಪಾಠಗಳನ್ನ ಸರಿಯಾಗಿ ಕಲಿಯೋಕ್ಕಾಗಲ್ಲ. ಅದಕ್ಕೆ ಈ ಮರು ಬೇಕು. ಇದು ಎಲ್ಲವನ್ನೂ ಫ್ರೆಶ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅವಕಾಶ ಕೊಡುತ್ತೆ. ಹಾಗಾದ್ರೆ ಈ ಇಡೀ ಜರ್ನಿಯ ಫೈನಲ್ ಗೋಲ್ ಏನು? ಈ ಲೈಫ್ ಮುಗಿದ್ಮೇಲೆ ಆತ್ಮ ಎಲ್ಲಕ್ಕೆ ಹೋಗುತ್ತೆ? ಬನ್ನಿ ಅದ್ರ ಬಗ್ಗೆ ನೋಡೋಣ. ದೇಹವನ್ನ ಬಿಟ್ಟ ಮೇಲೆ ಆತ್ಮ ಮತ್ತೆ ಅದೇ ಶಾಂತಿಯ ಲೋಕಕ್ಕೆ ವಾಪಸ್ ಹೋಗತ್ತೆ. ಅಲ್ಲಿ ತನ್ನ ಲೈಫ್ ಅನ್ನೊಮ್ಮೆ ರಿವ್ಯೂ ಮಾಡ್ಕೊಳ್ಳುತ್ತೆ.
ಆದ್ರೆ ಇದು ಜಜ್ಮೆಂಟ್ ಅಲ್ಲ, ಬದಲಿಗೆ ಕರುಣೆಯ ದೃಷ್ಟಿಯಿಂದ ನೋಡೋದು. ತನ್ನ ಆತ್ಮೀಯರ ಜತೆ ಮತ್ತೆ ಒಂದಾದ ಮೇಲೆ ಇನ್ನಷ್ಟು ಕಲಿಯೋಕೆ ಮುಂದಿನ ಜನ್ಮದ ಪ್ಲಾನಿಂಗ್ ಶುರು ಮಾಡತ್ತೆ. ಈ ಸೈಕಲ್ ಹೀಗೆ ಮುಂದುವರಿಯುತ್ತೆ. ಈ ನಿರಂತರ ಜರ್ನಿಯ ಅಲ್ಟಿಮೇಟ್ ಗೋಲ್ ಅಂದ್ರೆ ಮೋಕ್ಷ ಅಥವಾ ನಿರ್ವಾಣ. ಅಂದ್ರೆ ಕಲಿಬೇಕಾದ ಎಲ್ಲಾ ಪಾಠಗಳನ್ನ ಕಲ್ತು ಕರ್ಮದ ಸೈಕಲ್ನಿಂದ ಹೊರಗೆ ಬಂದು ಆ ಪರಮ ಚೈತನ್ಯದಲ್ಲಿ ಒಂದಾಗೋದು. ಆದ್ರೆ ಕೇಳಿ, ಕೆಲವು ಆತ್ಮಗಳು ಮೋಕ್ಷ ಸಿಕ್ಕಿದ್ರೂ ಕೂಡ ಬೇರೆಯವರಿಗೆ ಸಹಾಯ ಮಾಡ್ಬೇಕು ಅನ್ನೋ ಕರುಣೆಯಿಂದ ಮತ್ತೆ ಭೂಮಿಗೆ ಬರೋದನ್ನ ಆಯ್ಕೆ ಮಾಡ್ಕೊಳ್ತವೆ. ಇವರು ತಮ್ಮ ಸ್ವಂತ ಕರ್ಮಕ್ಕೋಸ್ಕರ ಬರೋದಿಲ್ಲ, ಬದಲಿಗೆ ಸೇವೆ ಮಾಡೋಕೆ ಅಂತಾನೆ ಬರ್ತಾರೆ. ಈ ಒಂದು ಮಾತು ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಲೈಫ್ನಲ್ಲಿ ಬರೋ ಕಷ್ಟಗಳನ್ನ ಒಂದು ಪನಿಷ್ಮೆಂಟ್ ಆಗಿ ನೋಡೋ ಬದಲು ನಮ್ಮ ಆತ್ಮದ ಬೆಳವಣಿಗೆಗೆ ನಾವೇ ಸೆಲೆಕ್ಟ್ ಮಾಡಿಕೊಂಡ ಚಾಲೆಂಜ್ಗಳು ಅಂತ ನೋಡಿದಾಗ ಅದಕ್ಕೆ ಒಂದು ಹೊಸ ಅರ್ಥನೇ ಸಿಗುತ್ತೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ಲೈಫ್ನಲ್ಲಿ ಪದೇ ಪದೇ ಬರ್ತಿರೋ ಚಾಲೆಂಜ್ ಯಾವುದು? ಯಾವುದು ನಮ್ಮನ್ನ ಮತ್ತೆ ಮತ್ತೆ ಕಾಡ್ತಿದೆ? ಬಹುಶಃ ಅದೇ ನಮ್ಮ ಆತ್ಮ ಈ ಜನ್ಮದಲ್ಲಿ ಕಲಿಯೋಕೆ ಬಂದಿರೋ ಅತೀ ದೊಡ್ಡ ಪಾಠ ಇರಬಹುದು. ಇದ್ರ ಬಗ್ಗೆ ಯೋಚನೆ ಮಾಡಿ.